ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ವಿಶೇಷ ಅಂದರೆ ಹೈದರಾಬಾದಿಂದ ಶ್ವೇತಕ್ಕ ನಮ್ಮ ಪುಣೆಗೆ ಬಂದಿದ್ದರು. ಸೌಜು ಅವ್ರು ನೋಡಿ ತುಂಬಾ ಖುಷಿ ಆಗಿಬಿಟ್ಟಿದ್ದ. ಅವ್ರು ಬರೋಷ್ಟ್ರೊಳಗೆ ನಾನು ಹೊರಗಡೆ ಶೂಟ್ ಮಾಡ್ಕೊಂಡು ಬರಬೇಕಂತ ಬಂದೆ. ಬಟ್ ಅದು ನಮ್ಮ ಮನೆಯದ್ದು ಬಾಗ್ಲೇ ಲಾಕ್ ಆಗಿಬಿಡ್ತು ಫ್ರೆಂಡ್ಸ್. ನಾನು ಏನು ಮಾಡಲೇನೋ ಅಂತೇಳಿ ಅನ್ನಿಸ್ತಾಯಿತ್ತು. ಮುಂದಿನ ಮನೆಯಲ್ಲಿ ನಾವು ಆಲ್ರೆಡಿ ಒಂದು ಕೀ ಕೊಟ್ಟಿರ್ತೀವಿ, ಅದನ್ನ ತೊಗೋಬೇಕಾತಂದ್ರೆ ಅವ್ರಿಗೆ ತುಂಬಾ ಜಲ್ದಿನೇ ಎಬ್ಬಿಸ್ದಂಗೆ ಆಗ್ತದೆ. ಅವ್ರು ಮಲ್ಕೊಂಡಿದ್ರೆ ಏನು ಮಾಡೋದು ಅಂತ ಹಂಗೆ ಅನ್ನಿಸ್ತಾ ಇತ್ತು. ನಾನು ಬೆಳಗ್ಗೆ ಇಂಥ ಕಿತಾಪತಿ ಮಾಡಿಬಿಟ್ಟೆ. ಅವತ್ತು ಎಲ್ಲರೂ ಊರಿಂದ ಬಂದ ಮೇಲೆ ಸೀದಾ ಮನೆಗೆ ಬರಲಾರ್ದು ಸ್ವಲ್ಪ ಫಜೀತಿನೇ ಅನುಭವಿಸಿದ್ರು. ಅವತ್ತು ಕಾರ್ ಪಾರ್ಕ್ ಮಾಡಿ ಶ್ವೇತಕ್ಕ ಇವಾಗ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಶ್ವೇತಕ್ಕ ಬೆಳಗ್ಗೆನೇ ಜಲ್ದಿನೇ ಬರ್ತಿದ್ದು 6:30ಗೆ ಅಂತ ಹೇಳಿದ್ರು. ಒಂದು ಸ್ವಲ್ಪ ಲೇಟ್ ಆಯಿತು ಅವತ್ತು, ಅಂದರೆ 7:30 ಬಂದರು. ಅತ್ತೆನೂ ಹೈದ್ರಾಬಾದ್ಗೆ ಹೋಗಿದ್ದರು, ಅವರೂ ಬಂದರು ಫ್ರೆಂಡ್ಸ್ ಅವತ್ತು. ಇವಾಗ ಸೌಜಗೊಂದು ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅವನು ಕರೀಲಿಕ್ಕೆ ಹೋಗಿದ್ದ ಅವತ್ತು. ಎದ್ದು ಕೂಡಲೇ ಹೋಗಿಬಿಟ್ಟಿದ್ದ ಅತ್ತೆನ ಕರ್ಕೊಂಡು. ಅವತ್ತು ಅವನೇನೆ ಬಂದ. ಅತ್ತೆ ಮಗರಿ ನೋಡಿ ಲಾಕ್ ಆಗ್ಬಿಟ್ಟದಮ್ಮ. ಅಜ್ಜಿ ಅತ್ತೆ ಎಲ್ಲಿದ್ದಾರಮ್ಮ? ಓಕೆ, ಈ ಡೋರ್ ಲಾಕ್ ಆಗ್ಬಿಟ್ಟದಮ್ಮ. ಚಾವಿ ನಾ ಹಿಂಗೆ ಬರ್ಬೋದು, ಜಸ್ಟ್ ಹಿಂಗೆ ಬಂದರೆ ಹೊರಗೆ ಬಿಡ್ತೀರಿ. ಇಲ್ರಿ, ಆರಾಮ ಕೂಡ ಎಬ್ಬಿಸ್ಬೇಕಂತ ಫೋನ್ ಹಚ್ಲಿಕ್ಕತ್ತೀನಿ ರೀ. ವಾವ್, ಸೂಪರ್. ಎಲ್ಲಿ ಹೋಗಿದ್ಯಮ್ಮ ನೀನು? ವೈಟ್ ಕಾರ್ ಬಸ್ ಸ್ಟಾಪ್. ಯಾರು ಕರ್ಕೊಂಬಂದಮ್ಮ ನೀನು? ನಾ ಇಲ್ಲೇ ಬಂದೀನಿ. ನೀ ಒಬ್ಬನೇ ಹೋಗಿದ್ದಿ? ಪಪ್ಪ ನೀನು ಹೋಗಿದ್ರಮ್ಮ? ಪಪ್ಪ ನೀನು ಹೋಗಿದ್ರಿ? ಪಪ್ಪ ನೀನು ಹೇಳ್ತಾನಿಲ್ಲ ಮಾರ. ಇಲ್ರಿ, ಅವ್ರು ಇದಕ್ಕೆ ಹೋಗ್ಯಾರಿ. ಇಲ್ರಿ, ವಾಕಿಂಗ್ ಹೋಗ್ಯಾರಿ. ಅವ್ರ ಕಡೆ ಇಲ್ರಿ, ಅವ್ರು ತಗೊಂಡ್ ಹೋಗ್ಲಿ. ನಾನು ಎಚ್ಚರ ಐತೇರಿ, ನಾ ಎಲ್ಲ ಇದನ್ನ ಮಾಡಿ ಅದು ಬಾಗ್ಲು ಲೋರು ಇದು ಆಗ್ಬಿಟ್ಟದಕ್ಕ. ಕ್ರಾಸ್ ಕನೆಕ್ಟ್ ಆಗಿರ್ಬೇಕು. ಮಗರಿ ಯಾರು ಕರ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದಮ್ಮ ನೀನು? ಅತ್ತ ವೈಟ್ ಕಾರ್. ಬಸ್ ಯಾರಿಗೆ ಕರ್ಕೊಂಡ್ ಬಂದಿ? ಅಜ್ಜಿಗ ಮತ್ತ ಅತ್ತ. ಸೊ ಜಸ್ಟ್ ಗುಡ್ ಬಾಯ್ ಅಗೇನ್. ಮಾರ್ನಿಂಗ್ ಎದ್ದು ಬಂದ. ಅದಕ್ಕೆ ಅವನಿಗೆ 1 card chocolate. Okay, 1 card chocolate. And how many chips? 5 chips. ಹಾ, ಪಪ್ಪಿ ಕೊಡು. ಇಲ್ಲ ಸ್ವೀಟ್ ಇಲ್ಲ. ಯಾಕ ನೀ ಏನ್ ತಿಂದಿ? ಮನೆಗೆ ನೈತಿಕಣ್ಣ ಮತ್ತೆ ಬಂದಿದ್ದ. ಯಾರು ಯಾಕೆ ಸರ್ ಜಸ್ಟ್ ಕೋಣೆ ಬಾರ್ ಮಾತಾಡಕತ್ತಾನೀಗ. ಯಾರಿ ಫೋನ್ದಾಗ ಕಾಯ್ದಲ್ಲೆ ಲಕ್ಷ್ಮಿ ಅದು ಬಂದ್ಮ್ಯಾಗ ಹುಡುಗಂತ ನೈತಿಕ ಮಾತಾಡ. ಬ್ಯಾಗ್ ಸಂಬಂಧ ವೇಟ್ ಮಾಡ್ಲಕತ್ತಾನ. ಬ್ಯಾಗ್ ಅದು ಎಲ್ಲ ನಾಯಿನ ಕೊಡ್ತಿದ್ದ. ನೀನಂಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ. ಹೇಳಿ ಗುಡ್ ಮಾರ್ನಿಂग. गुड मॉर्निंग है. गुड मॉर्निंग आत्या. आई लव यू आत्या. इकडे आई. अरे अण्णाला सॉरी बोल. काल चावल्याबद्दल सॉरी बोल. सॉरी अण्णा बोल. सॉरी अण्णा. मत करेंगे लंच. नो बाइटिंग. नो बाइटिंग. तू बोल ना, वो बोल रहा है तो. आरो बोलो. इट्स ओके. सो जस्ट नो डॉगी नो बाइट. हाँ नो बाइट. ನಾನೇ ಹೇಳಿದ್ದು. ನಾನು ಬರ್ತಿದ್ದೀನಿ. Aeroplane. Wow. How many aeroplanes are there? 1, 2,
6. Give me hug. आगुल Hug. Give me hug, one hug. ಚಕ್ಕು ನೀನೆ ಹಂಗಂಗ ಹಿಂಗ ಏರೋಪ್ಲೇನ್ ದೊಡ್ಡ ಈ ಕಡೆ ಈ ಕಡೆ ಈ ಕಡೆ ಹಿಂಗ್ ಹಾಕ್ಕೊಡ್ಬೇಕು ಹಿಂಗ ಹಿಂಗ ಐ ಲವ್ ಯು मैं ಇನ್ನೊಂದ್ಸತಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ಏರೋಪ್ಲೇನ್. ಕೊಡ್ಲ್ಯಾ ವಾವ್, ಎಷ್ಟದಾವಮ್ಮ ಏರೋಪ್ಲೇನ್. ಯಾವ್ಯಾವ ಕಲರ್ ಅದಾವ ಬಂಗಾರಿ? What colors are there? Tell me. Colors. Color name. Which color is this? Which color is that? ये लगाओ Green color. This one? ಇದು ಸೌಂಡ್ ಬಂದ್ ಮಾಡ್ಲಾ? ಸೌಂಡ್ ಬಂದ್ ಮಾಡ್ಲಾ? Purple. ನಾ And this is grey. Grey. Grey color. You like that? How is it? Say nice. बस की एक जगह शांत Did you बस like की it? आपके साथ Yes. Say yes. I like this. Show you. Show to Mama. Thumbs up. Super. ಥ್ಯಾಂಕ್ ಯು. ಸೇ ಥ್ಯಾಂಕ್ ಯು ಟು ಅತ್ತೆ. रात को 2 बजे टीवी बैठ के देखा है ಬಂಗಾರಿ ಬಂಗಾರಿ ಥ್ಯಾಂಕ್ ಯು ಹೇಳಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು. Hey monkey. ಸೌಜು, ಸೌಜು ಥ್ಯಾಂಕ್ ಯು ಅತ್ತೆ ಹೇಳಮ್ಮ. Welcome. इसलिए हैदराबाद ಹೋಗು ನಾ ಮತ್ತೆ ಬಸ್ ನಾಗ एक माझं ಹಾ एक माझं एरोप्लेन आहे की हो. खाली. ಹೂ ಅಂತ ನೋಡವ ಹೈದರಾಬಾದ್ ವಾವ್ ವಾವ್. वो ढक्कन लगा ना, ढक्कन लगा सब गिर जाएगा. ए स्मिता तू गॅस चालू आहे ना ಯಾ ಗ್ಯಾಸ್? जखम आम्ही कुठं काय आणले चेक सावनी ನೋಡಿ ಏನೇ ते आरोचे ಹ್ಮ್ नेंद्र मत ಮಾಡಲ್ಲ काय 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 आलं? चॉकी. दाखव ಪಪ್ಪ ಕೊಡಿದು ನಿಂದಲ್ಲ ಪಪ್ಪಂದಿದು ಪಪ್ಪ ಕೊಡು ಪಪ್ಪ ಇಲ್ಲದ ಚೌಕಿ. ಥ್ಯಾಂಕ್ ಯು ಅತ್ತೆ ಅನ್ನಮ್ಮ. ಥ್ಯಾಂಕ್ ಯು ಅತ್ತೆ. आळस काय ಯಾರುತ್ತೆ बघू बघू कसले बघू 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 कसले ए चल नाही त्याला काय नाही ಸರ್ಜಿ ನಿಂದಿಲ್ಲಿ ठीक आहे ಏನಿದು ಇದು ಅಜ್ಜಿನ ದೇವಿ ಇದು ಏನ್ ಸರ್ಜಿ ನೋ ಚಿಪ್ಸಾ ಈಗ ಏನು ಇಲ್ಲ ಕೈಗೂ ಬರೇ ಹಿಡಿ ಹಿಡಿ ಬ್ರಷ್ ಮಾಡ್ಯಾನ ನಾವು ಇನ್ನ ಇಲ್ಲಕ್ಕ. ಅಲ್ಲಿ ಎದ್ದುಕೊಳ್ಳೋದೇ ಶೂ ಆ ಕಡೆ ಬಂದನಕ್ಕ. ಸರ್ಜಿ ಈಗ ಬಾಡಕ್ಕ, ಈಗ ಬೇಡ ಬೇಡ ಅಕ್ಕ ಬೇಡ. ಸ್ನಾನ ಆಗೋಣ ಬ್ರಷ್ ಮಾಡ್ಬೇಕಮ್ಮ. ನೀ ಬ್ರಷ್ ಮಾಡಿಲ್ಲ ಇನ್ನ. ಓಕೆ ಶಂಭು ಆಗೋಣ ಬ್ರಷ್ ಓಕೆ ಮಾಡಕ್ಕೆ. ಅಣ್ಣನ ಜೋಡಿ ಶೇರ್ ಮಾಡ ये पूरा मेरा ये ತೋರಿಸ್ಲಿ पूरा मेरा ಶಂಭು ಮಾಡೋಣ ತಿಂತೀಯಲ್ಲ ಬಂಗಾರಿ ಈಗೇನು ಇಲ್ಲ. ನೀನ್ ಬ್ರಷ್ ಮಾಡಿಲ್ಲ, ಏನೂ ಇಲ್ಲ ಈ ಸದ್ ನೀನು. ಓಕೆ ನೋಡಿ ವಾವ್. ಏನಿದು ಹಾ ಬ್ರಷ್ ಮಾಡೋಣ ಬ್ರಷ್ ಬ್ರಷ್ ಫಸ್ಟ್ ಬ್ರಷ್ ಕೀಪ್ ಇಟ್ ಹಿಯರ್ ವಿಲ್ ಕೀಪ್ ಇಟ್ ಇನ್ ದ ಫ್ರಿಜ್ ಓಕೆ ಬ್ರಷ್ ಮಾಡಿ ಆಮೇಲೆ ತಿನ್ನು ಓಕೆ ಪಾ ಕೊಡೊಂದು ಎಲ್ಲದಕ್ಕೆ ಪಾ ಬಿಡಕ್ಕೆ ಓಕೆ ಅಕ್ಕ ಬರೋ ಹೊತ್ತಿಗೆ ಮತ್ತೆ ಚೀಪ್ಸನ್ನು ತೊಗೊಂಡು ಬಂದಿದ್ದರು. ಮತ್ತು ವಿತ್ ಚಾಕೋ ಕೇಕನ್ನು ತೊಗೊಂಬಂದಿದ್ರು. ಮತ್ತು ಬರೋ ಹೊತ್ತಿಗೆ ಚೋಡಾ ಮತ್ತು ಈ ಥರ ಹೆಲ್ದಿಯಾಗಿರೋ ಪ್ರೋಟೀನ್ ಯುಕ್ತವಾಗಿರುವ ಒಂದು ಲಡ್ಡೂನ ತೊಗೊಂಬಂದಿದ್ರು. ಅದು ಯಾವ ಲಡ್ಡು ಅಂತಂದರೆ ಹೆಸರು ಉಂಡಿ ಅಂತಾರಲ್ಲ ಫ್ರೆಂಡ್ಸ್. ಈ ಥರ ತುಪ್ಪದಲ್ಲಿ ಮಾಡಿದ್ದು ಅತ್ತೆನೇ ಮಾಡ್ಕೊಂಬಂದಿದ್ರು. ಹೈದರಾಬಾದ್ನಲ್ಲಿ ಹೋಗಿದ್ರು ಫ್ರೆಂಡ್ಸ್. ಮೊದಲಿಗೆ ಅಕ್ಕನ ಕರ್ಕೊಂಬರ್ಬೇಕಂತ ಹೇಳಿ ಬರೋ ಹೊತ್ತಿಗೆ ಇವನ್ನೆಲ್ಲ ತೊಗೊಂಡು ಬಂದಿದ್ರು ಅಕ್ಕ. ಅಲ್ಲಿ ಬಾಜು ಕೊಡಿ ಹೋಗ್ಬಿಡು. ಈಗ ಇವು ತೋರ್ಸ ಅದು ಹೋಗಲ್ ತಗ ಕೆಳಗಿನ ಬಿದ್ದು ಕೆಳಗಿನ ಹೋಗಲ್ ತಗ ಬಿದ್ದು ನೋಡಿ ತಗೋ. ಒಟ್ಟು ಒಮ್ಮಲಿಗೆ ಬಿಡಮ್ಮ, ಒಟ್ಟು ಒಮ್ಮಲಿಗೆ ಬಿಡು. ಅದು ಬಿಡು. ಎಷ್ಟು ಸ್ಪೀಡ್ ಹೋಗ್ತಾ ನೋಡಮ್ಮ ನೀನು ಏರೋಪ್ಲೇನ್ಸು. ಅಷ್ಟು ಒಮ್ಮಲಿಗೆ ಬಿಡಮ್ಮ. ಓ ಸೂಪರ್ ಸೂಪರ್. ಅಲ್ಲಿ ಹೋಗಿದ್ದಮ್ಮ ನೀನು. ಕುಣಿ ಕುಣಿ ಹಂಗೆ ಮಾತಾಡಂಗಿಲ್ಲ. ಎಸ್ ಎಸ್ ಜೋರೇ ಮಾತಾಡು. ವೆರಿ ಗುಡ್. नो चिप्स अरे ನಾವು ಪಟಾಪಟ್ ಬ್ರಷ್
ಬೇಡಮ್ಮ ಈ ಸದ ಅವಲಕ್ಕಿ ಮಾಡ್ತೀನಿ, ಅವಲಕ್ಕಿ ತಿನ್ನಕತ್ತೀನಿ. ಇವಾಗ ಆರು ಕೈಯಲ್ಲಿ ಹಿಡ್ಕೊಡೋದಿಲ್ಲ, ಅದು ಪ್ರಸಾದ ಆಗಿತ್ತು. ಆ್ಯಕ್ಚುಲಿ ಶ್ವೇತಕ್ಕ ಪುನಃ ಬರೋಕ್ಕಿಂತ ಮೊದಲು ನಾರ್ತ್ ಇಂಡಿಯಾ ಟ್ರಿಪ್ ಹೋಗಿದ್ದರು. ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋದಾಗ ಅವರು ಪ್ರಸಾದನ ತಂದಿದ್ದರು. ನಾವು ಇವಾಗ ಪ್ರಸಾದವನ್ನು ಮೇಲ್ಗಡೆ ಇಡ್ತಾಯಿದ್ವಿ. ವಿತ್ ಒಂದು ದಾರವನ್ನು ತಂದಿದ್ದರು, ಕಟ್ಕೋಬೇಕು ಅಂತ ಹೇಳಿ, ಒಳ್ಳೆಯದು ಅಂತ ಹೇಳಿ. ಅದಾದಮೇಲೆ ಕಟ್ಕೋಬೇಕು ಜಳಕ ಆದಮೇಲೆ ಅಂತ ಹೇಳಿ ಬಿಟ್ವಿ ಅವತ್ತು. ಇವಾಗ ಸೌಜುಗೆ ಏನಾದರೂ ಬೆಳಗ್ಗೆ ತಿಂಡಿ ಮಾಡಬೇಕಂತೇಳಿ ನಾನು ಯೋಚನೆ ಮಾಡ್ತಾಯಿದ್ದೆ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ದಾರನ್ನು ರುದ್ರಾಕ್ಷಿ ಅಥವಾ ಎಲ್ಲ ತಂದಿದ್ದರು ಅಕ್ಕ ಸೌಜುಗೆ ಕಟ್ಟಬೇಕು ಅಂತ ಹೇಳಿ. ಏನೋ ಒಂಥರ ನಾವು ಇಲ್ಲಿಂದನೇ ಎಲ್ಲ ದರ್ಶನನೂ ಅವತ್ತು ಮಾಡಿಸಿದ್ರು. ಶ್ವೇತಕ್ಕ ವಿಡಿಯೋ ಕಾಲತ್ತು ಎಲ್ಲ ಮಾಡಿ ದೇವ್ರ ದರ್ಶನನೂ ಅವತ್ತು ಅಯೋಧ್ಯೆಗೆ ಹೋಗಿದ್ದರು. ಆ್ಯಕ್ಚುಲಿ ಅಕ್ಕ ಅಯೋಧ್ಯೆಗೆ ಒಳಗಡೆ ಕ್ಯಾಮ್ರಾ ಬಿಡೋದಿಲ್ಲ ಅಂತ ಹೇಳಿದಾದ್ಮೇಲೆ ಅಲ್ಲಿ ತನಕ ಹೋಗೋದ್ರಲ್ಲಿ ನಮಗೆ ಶೂಟ್ ಮಾಡಿ ಎಲ್ಲ ತೋರಿಸಿದ್ರು. ಅಯೋಧ್ಯೆಗೂ ಹೋಗಿದ್ದರು ಅಕ್ಕ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಅವಲಕ್ಕಿಯನ್ನು ಮಾಡಿದ್ದೆ. ಅವಲಕ್ಕಿಯನ್ನು ತುಂಬ ಸಖತ್ತಾಗಿ ಮಾಡಿದ್ವಿ ಅವತ್ತು. ಅಂದರೆ ಟೊಮೆಟೊ ಹಾಕಿ ನಿಂಬೆಯನ್ನು ಹಾಕಿ ಎರಡು ಸಖತ್ತಾಗಿಯೇ ಇತ್ತು ಅವತ್ತು. ಶ್ವೇತಕ್ಕ ಬರೋ ಮುತ್ತೆ ಹೀಗೆ ಹೆಸರಿನ ಉಂಡೆ ಇದನ್ನು ಅತ್ತೆನ ಅಲ್ಲೇಂತ್ರನೇ ಮಾಡಿದ್ರು ಅಂತೆ. ಪ್ರೋಟೀನ್ ಯುಕ್ತವಾದ ಹೆಸರು ಉಂಡಿನೂ ತೊಗೊಂಬಂದರು. ಎಲ್ರಿಗೂ ನಾನು ಅವತ್ತು ಸರ್ವ್ ಮಾಡ್ತಾಯಿದ್ದೆ. ಇವಾಗ ನೋಡಿ ಫ್ರೆಂಡ್ಸ್, ನಮ್ದು ಅವತ್ತಿನ ನಾಷ್ಟ ಹೀಗಿತ್ತು. ಎಲ್ಲರೂ ಎಂಜಾಯ್ ಮಾಡ್ಕೋತು ಅವತ್ತಿನ ನಾಷ್ಟನ ನಾವು ಅವತ್ತು ಎಲ್ಲರೂ ಮಂದಿ ಇಟ್ಕೊಂಡು ತಿಂದ್ವಿ ಅವತ್ತು. ಸೌಜುಗ ಅಂತೂ ಟಿ ವಿ ಮುಂದೆ ಕೂತ್ಬಿಟ್ಟಿದ್ದ. ಅವಂಗೆ ಏರೋಪ್ಲೇನ್ ತಂದಿದ್ರಲ್ಲ ಅಕ್ಕ, ಅದನ್ನೇ ನೋಡ್ಕೊಂಡು ಕೂತ್ಬಿಟ್ಟಿದ್ದ. ಮತ್ತು ಅಕ್ಕನೂ ಬುದ್ಧನ ವಿಗ್ರಹನ ತಂದಿದ್ದರು. ಇವಾಗ ನೋಡಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ಇದು ಉಳಿದ ಒಂದು ಸ್ಟೋನ್ಸ್ ಇರ್ತಲ್ಲ ಫ್ರೆಂಡ್ಸ್, ಅದರಿಂದ ಮಾಡಿರುವಂಥ ಒಂದು ಬುದ್ಧನ ವಿಗ್ರಹ. ಆ್ಯಕ್ಚುಲಿ 2 ತಂದಿದ್ದರು. ಈ 2 ವಿಗ್ರಹದಲ್ಲಿ ನಮಗೊಂದು ಮತ್ತು ವಿಜು ಅಕ್ಕಗೆ ಒಂದು ಇತ್ತು. ಒಂದು ಚಿಕ್ಕದಾಗಿದ್ದು, ಒಂದು ದೊಡ್ಡದಾಗಿತ್ತು. ಈ ಥರ ನೋಡಿ ಫ್ರೆಂಡ್ಸ್, ವಿಗ್ರಹ ತೋರಿಸ್ತಾ ಇದ್ದೀನಿ. ಒಂಥರ ಬೇರೆ ಬೇರೆ ಏನೋ ಡಿಫ್ರೆಂಟಾಗಿ ಅನ್ನಿಸ್ತಾ ಇದ್ದು. ಟಚ್ ಮಾಡಿದಾದ್ಮೇಲೆ ಒಂಥರ ನಳಂದ ವಿಶ್ವವಿದ್ಯಾಲಯ ಅಂದರೆ ಒಂದು ಓಲ್ಡೆಸ್ಟ್ ಒಂದು ವಿಶ್ವವಿದ್ಯಾಲಯ ಅಂತ ಇಂಡಿಯಾದಲ್ಲಿ ಫೇಮಸ್ ಇರೋದು. ಆಲ್ರೆಡಿ ಎಲ್ರಿಗೂ ಗೊತ್ತಿದ್ದಿರಬಹುದು. ಇವಾಗ ನೋಡಿ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನಾವು ಒಂದು ಸ್ವಲ್ಪ ಹರಟೆ ಎತ್ತು ಹೊಡ್ಕೊಂಡು ಮಾತಾಡ್ಕೊತೂ ಕೂತಿದ್ವಿ. ನಾಷ್ಟಾತು ಆದಮೇಲೆ ಇವಾಗ ತೋರಿಸ್ತಾ ಇದ್ದೀನಿ 2 ವಿಗ್ರಹ ಈ ಥರ ಇದೆ. ಡಿಫ್ರೆಂಟಾಗಿ ಒಂದು ಸ್ವಲ್ಪ ಕಲರಿಂಗಲ್ಲಿ ವ್ಯತ್ಯಾಸ ಇತ್ತು. ಇವಾಗ ದೊಡ್ಡದು ಇನ್ನೊಂದು ವಿಗ್ರಹನೂ ತೋರಿಸ್ತಾ. ಇದು ವಿಗ್ರಹ ಫ್ರೆಂಡ್ಸ್, ಅಂದರೆ ಏನೋ ಒಂಥರ ಪೀಸ್ಫುಲ್ಲಾಗಿ ಅನ್ನಿಸ್ತು ವಿಗ್ರಹಗಳು ನೋಡಿದಾದ್ಮೇಲೆ. ಒಂಥರ ಏನೋ ಸೌಜುನು ಹಾಗೆ ಹೇಗೆ ಅಂತ ಹೇಳಿ ಏನಿದು ಅಂತ ಹೇಳಿ ಸ್ಟ್ಯಾಚ್ಯೂಸ್ ಅಂತ ಎಲ್ಲ ಅವ್ನಿಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತಾ ಇದ್ವಿ. ನಮಗೊಂದು ಸ್ವಲ್ಪ ಅಂಜಿಕೆನೂ ಇತ್ತು. ಸೌಜು ಹಾಗೆ ಹೇಗೆ ಅಂತ ಮುಟ್ತಾ ಇದ್ದ, ಅಂದರೆ ಎಲ್ಲಿ ಕೆಳಗೆ ಬೀಳಿಸೇನೋ ಅಂತ ಅಂಜಿಕೆನೂ ಇತ್ತು ಅವತ್ತು. ಸೌಜುನು ಅಂದರೂ ಹಾಗೆ ನೀಟಾಗಿಯೇ ಹ್ಯಾಂಡಲ್ ಮಾಡಿದ. ಅವನೇನು ಬೀಳಿಸಲಿಲ್ಲ ಇನ್ನೂ. ಅದು ನಮಗೆ ಚಲೋನೂ ಅನ್ನಿಸ್ತು. ಸೌಜು ಹಂಗೆ ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾ ಇದ್ದಾನೆ ಅಂತ. ಅವ್ನಿಗೆ ಎಷ್ಟು ಹೇಳಿದ್ವಿನೋ ಅವ್ನಿಗೆ ಕೇಳ್ತಾನೆ ಇದ್ದಿದ್ದಿಲ್ಲ. ಅವ್ನಿಗೇನು ಗೊತ್ತಾಗೋದಿಲ್ಲ ಈ ಥರ ವಿಗ್ರಹನ ಈ ಥರ ಹೊಡಿತವೆ ಮಾಡ್ತವೆ ಅಂತೇಳಿ, ಇನ್ನೂ ತಿಳುವಳಿಕೆನೂ ಇರೋದಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ತೊಗೊಂಡು ಹೋಗ್ಬೇಕಂತ ಅವನು ಮಾಡ್ತಾಯಿದ್ದೆ, ಬಟ್ ನಾವು ಅವತ್ತು ಬಿಡಲಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಆರವ್ ಮತ್ತು ಸೌಜುಂದು ಆಟ ಹೇಗೆ ನಡೆದಿದೆ ಅಂತೇಳಿ ಜಂಪ್ ಮಾಡಿದ್ನ ಆರವ್ನು ಅವ್ನಿಗೆ ಕಲಿಸ್ಕೊಡ್ತಾ ಇದ್ದ, ಹಾಗೆ ಜಂಪ್ ಮಾಡು ಅಂತ ಹೇಳಿ. ಅಕ್ಕನೂ ಅವ್ನಿಗೆ ಸಪೋರ್ಟ್ ಮಾಡಿ ಹೇಗೆ ಜಿಗಿಬೇಕು ಮಾಡಬೇಕು ಅಂತೇಳಿ ಫಿಸಿಕಲ್ ಆಗಿ ಒಂದು ಸ್ವಲ್ಪ ಎಕ್ಸಸೈಸ್ ಆದಂಗೆ ಆಯಿತು. ವಿತ್ ದಾಂದ್ಲಿನೂ ಹಾಕೋಂಗೆ ಜಾಸ್ತಿ ಅವ್ನಿಗೆ ಎನ್ಕರೇಜ್ ಮಾಡ್ದಂಗೂ ಆಯಿತು ಅಂತ ಹೇಳಿ. ಯಾಕಂದರೆ ಚಿಕ್ಕ ಮಕ್ಕಳು ಒಂದು ಸ್ವಲ್ಪ ಫಿಸಿಕಲಾಗಿ ಆಟ ಆಡಿದ್ರೆ ಒಳಿತು. ಇವಾಗಿನ ಮಕ್ಕಳು ಒಂದು ತುಂಬಾ ಟಿ ವಿ ಮುಂದೆ ವಿತ್ ಮೊಬೈಲ್ ಮುಂದೂ ಕೂತ್ಬಿಟ್ಟಿರ್ತಾರೆ. ಅದಕ್ಕೆ ಅಕ್ಕ ಅವ್ನಿಗೆ ಒಂದು ಸ್ವಲ್ಪ ಈ ಥರ ಮಾಡು ಅಂತ ಹೇಳಿ ಅಂತಂದ್ರೆ. ಇವಾಗ ಸಾಯಂಕಾಲ ಆಯಿತು ಫ್ರೆಂಡ್ಸ್. ಅಕ್ಕ ಟ್ರಿಪ್ಗೆ ಹೋಗಿದ್ರಂತ ಹೇಳಿದ್ರಲ್ಲಿ ಈಗ ಏನಾದರೂ ಒಂದು ತೊಗೊಂಡು ಬಂದಿರ್ತಾರೆ ಅಂತ ಅನ್ಕೊತಿತ್ತು ನನಗೆ. ಇವಾಗ ಏನು ತೊಗೊಂಬಂದಿದ್ದಾರೆ, ಸಾರಿಯನ್ನು ತೊಗೊಂಡು ಬಂದಿದ್ದಾರೆ. ಬನಾರಸಿ ಸಾರಿ ಅಂತ ತೊಗೊಂಬಂದಿದ್ದಾರೆ ಅಕ್ಕ. ನನಗೆ ಇದು ವ್ಯಾಲೆಟ್ ಕಲರ್ದು ಮತ್ತು ಅತ್ತಗೆ ಬ್ಲ್ಯಾಕ್ ಕಲರ್ದು ತೊಗೊಂಬಂದಿದ್ದಾರೆ. ತುಂಬಾ ಸಖತ್ತಾಗಾಯಿತು. ವ್ಯಾಲೆಂಡರ್ ಕಲರ್ ಅಂತಂದರೆ ನನಗೇನು ತುಂಬಾ ಇಷ್ಟ ಅನ್ನಿಸ್ತು. ಸೌಜು ನೋಡ್ಬೇಕಂದ್ರೆ ನೋಡಿಸೂ ಕೊಡ್ತಾ ಇದ್ದಿದ್ದಿಲ್ಲ ಅವತ್ತು. ನಿಮಗೆ ತೋರಿಸ್ಬೇಕಂತಂತಂದರೆ ಸೌಜು ಏನು ಮಾಡ್ತಾನೆ ಹೇಗೆ ಅಂತ ಹೇಳಿ ನಾನು ಹಂಚ್ಕೋತಾನೆ ಮಾಡ್ತಾ ಇದ್ದೆ. ಇವಾಗ ನೋಡಿ ಫ್ರೆಂಡ್, ಎಷ್ಟು ಸಖತ್ತಾಗಿ ಫಿನಿಶಿಂಗ್ ಇತ್ತು. ಇದು ಚೀನಿಯಾ ಸಿಲ್ಕ್ ಅಂತೆ ಫ್ರೆಂಡ್ಸ್. ಅದು ಅಕ್ಕ ತೊಗೊಂಡು ಬಂದಿದ್ದು ನನಗೋಸ್ಕರ. ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ತೀನಿ.
ಇವಾಗ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಬೀಚ್ ಎಲ್ಲ ಫುಲ್ ತೋರಿಸ್ಬೇಕಂತಂತಂದರೆ ಸೌಜು ನಮ್ಮ ಮನೆಯಲ್ಲಿ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅಂದರೆ ತುಂಬಾ ಕಾಸ್ಟ್ಲಿ ಬನಾರಸ್ ಆ್ಯಕ್ಚುಲಿ ಕಾಸ್ಟ್ಲಿನೇ ಇರ್ತವೆ. ಅಕ್ಕ ಬೇಡ ಅಂತಂತಂದರೆ ಏನಾದರೂ ಒಂದು ತೊಗೊಂಡು ಬಂದಿರ್ತಾರೆ ಬರೋ ಹೊತ್ತಿಗೆತ್ತು. ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿತ್ತು. ಚೀನಿಯಾ ಸಿಲ್ಕ್ ಅಂತೆ ಇದು. ನನಗೂ ಅಷ್ಟೊಂದು ಸಾರಿಲಲ್ಲಿ ಗೊತ್ತಿದ್ದಿದ್ದಿಲ್ಲ. ಅಕ್ಕನೇ ಈ ಥರ ಏನೋ ಡಿಫ್ರೆಂಟಾಗಿಯೇ ತೊಗೊಂಬಂದಿರ್ತಾರೆ ಯಾವಾಗಲೂ. ಇದು ನನ್ನ ಸಾರಿ ಆಗಿತ್ತು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್ ಇನ್ನೊಂದು ಅತ್ತನ ಸಾರಿ ಬ್ಲ್ಯಾಕ್ ಅಂದು. ಇದೂ ತುಂಬಾ ಕ್ಯೂಟಾಗಿತ್ತು. ಒಂಥರ ಏನೋ ಮುಟ್ಟಿದ್ರೆ ಸಾಫ್ಟಾಗಿ ಸಿಲ್ಕ್ನೂ ಇತ್ತು. ಇವಾಗ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಂತ ಹೇಳ್ತೀನಿ. ತೆಳಗಡೆ ಇಟ್ಟು ತೋರಿಸ್ಬೇಕಂದ್ರೆ ಸೌಜು ಏನು ಮಾಡ್ತಾನೇನೋ ಅಂತೇಳಿ ನನಗೆ ತುಂಬಾ ಅಂಜಿಕೆ ಇತ್ತು. ಇವಾಗ ನೋಡಿ ಫ್ರೆಂಡ್ಸ್ ವಾವ್, ಪ್ಯಾರೆಟದ್ದು ಅಂದರೆ ಅಲ್ಲಿ ಪ್ರಿಂಟ್ ಇತ್ತು. ಎಷ್ಟು ನೀಟಾಗಿತ್ತು ಅಂತಂದರೆ ಇಟ್ಕೊಂಡ್ರೆ ತುಂಬಾ ಸಖತ್ತಾಗಿ ಅನ್ನಿಸ್ತದೆ. ಇವಾಗ ಮುಟ್ಟಿದ್ರೆ ಅಷ್ಟು ಸ್ಮೂತಾಗಿ ಅನ್ನಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಅದರ ಫಿನಿಶಿಂಗ್ ಅದು ಇತ್ತು, ದಡಿ ಅದು ಇತ್ತು. ಇವಾಗ ನೋಡಿ ಫ್ರೆಂಡ್ಸ್ ದಂಡಿಗೆ ಅಷ್ಟೇ ಈ ಥರ ಫಿನಿಶಿಂಗಲ್ಲಿ ಪ್ಯಾರೆಟನ್ನು ಸೌಜನ್ನು ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಿಮಗೆ. ಅವನು ಈ ಥರ ನನ್ನ ಜೊತೆ ಎಲ್ಲ ವಿಡಿಯೋದಲ್ಲೇ ನಾನೇನು ಮಾಡ್ತಿರ್ತೀನಿ ತಾನು ಅದನ್ನೇ ಮಾಡಿ ತೋರಿಸ್ತಾ ಇರ್ತಾನೆ ಯಾವಾಗಲೂ. ಸಾರಿ ಅಂತ ತುಂಬಾ ಸಖತ್ತಾಗಿದ್ದು. ನಿಮಗೆ ಇನ್ನೊಂದು ಸಲ ಬಿಚ್ಚಿ ತೋರಿಸ್ಬೇಕಂತ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಎಷ್ಟು ಚೆನ್ನ ಫಿನಿಶಿಂಗ್ ಬರ್ತಾ ಇದೆ. ಅತ್ತೆಂದು ಸಿಲ್ಕ್ ಬೇರೆ ಥರದ್ದು ಒಂದು ಹೇಳಿದ್ರು ಫ್ರೆಂಡ್ಸ್. ನನಗೆ ಅದು ಯಾವುದು ಅಂತ ಹೆಸರು ನೆನಪುಳಿಲಿಲ್ಲ. ಈ ಸಾರಿ ನೋಡಿದ ಮೇಲೆ ನಿಮ್ಗೆ ಏನಾದರೂ ಗೊತ್ತಾಗಿದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ಅದು ಯಾವ ಸಾರಿ ಅಂತ ಹೇಳಿ. ಇಲ್ಲ ಅಂತಂದರೆ ಅಕ್ಕಗೆ ಇನ್ನೊಂದು ಸಲ ಕೇಳಿ ನಾನು ಆ ಸಾರಿ ಹೆಸರು ನಿಮಗೆ ಹೇಳ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್ ವಿಜು ಅಕ್ಕ ಮತ್ತು ಸುಮನ್ಗೂ ಅಕ್ಕ ಸಾರಿ ಮತ್ತು ಡ್ರೆಸ್ ಪೀಸನ್ನು ತಂದಿದ್ರು. ಇದು ಆ್ಯಕ್ಚುಲಿ ಸುಮನ್ಗೆ ಅಂತ ಹೇಳಿ ಡ್ರೆಸ್ ಪೀಸನ್ನು ತೊಗೊಂಬಂದು ಇದನ್ನು ಹೇಗಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬಾ ಚೆನ್ನಾಗಿತ್ತು. ಸೌಜು ನೋಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡ್ತಾಯಿದ್ದೆ, ನಾನು ಕ್ಯಾಮ್ರಾ ಹಿಡೋದಕ್ಕೂ ಬಿಡ್ತದಿಲ್ಲ, ಅವನೇ ಹಿಡಿತೇನೋ ಮಾಡೇನೋ ಅಂತ ಇದ್ದ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಬ್ಲೂ ಕಲರ್ದಿದೆ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇರಬೇಕಂತ ಅಂದ್ಕೊಂಡಿದ್ದೀನಿ. ಇದು ಡ್ರೆಸ್ ಪೀಸ್ ಆಗಿತ್ತು ಆ್ಯಕ್ಚುಲಿ. ಸೌಜು ಕ್ಯಾಮ್ರಾನು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಮಾಡ್ತಾ ಇದ್ದಾನೆ. ಅವ್ನಿಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇದ್ದಿದ್ದಿಲ್ಲ. ಅವತ್ತು ನನ್ನ ಜೊತೆ ಕೂಡಿ ಅವನು ಸಾರಿ ತೋರಿಸ್ಬೇಕು ನಿಮಗೆಲ್ಲ ಅಂತ ಹೇಳಿ ಮಾಡ್ತಾ ಇದ್ದ. ಆಮೇಲೆ ನಮಗೆ ಆ ಕಡೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡು ಹೋದರು. ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸೋ. ಇದು ವೇಲು ಆ್ಯಕ್ಚುಲಿ. ವೇಲು ತುಂಬ ಗ್ರ್ಯಾಂಡಾಗಿತ್ತು. ಇದ್ರ ಜೊತೆಗೆ ಒಂಥರ ಏನೋ ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ. ಅದ್ರ ಮೇಲ್ಗಡೆ ಟಾಪು ಆ ಥರನ ಇತ್ತು. ಒಂಥರ ಏನೋ ಡಿಫ್ರೆಂಟ್ ಗ್ರ್ಯಾಂಡಾಗಿನೂ ಇತ್ತು. ಇದಾದಮೇಲೆ ಮತ್ತು ಇನ್ನೊಂದೂ ಇತ್ತು ಫ್ರೆಂಡ್ಸ್. ಅದು ಯಾವ ಕಲರ್ದು ಅಂತೇಳಿ ಪಿಂಕ್ ಕಲರ್. ಆ್ಯಕ್ಚುಲಿ ಬನಾರಸಿಂದ ಒಂಥರ ಗ್ರ್ಯಾಂಡಾಗಿರ್ತವೆ ಫ್ರೆಂಡ್ಸ್ ಎಲ್ಲನೂ. ಇವಾಗ ಇದನ್ನು ತೋರಿಸ್ತಂದ್ರೆ ವೇಲ್ನು ತುಂಬಾ ಗ್ರ್ಯಾಂಡ್ ಅನ್ನಿಸ್ತು ನನಗೆ. ಅಂದರೆ ಡ್ರೆಸ್ ಹಾಕೊಂಡ್ರೆ ಎಲ್ಲ ಒಕೇಶನ್ಗೂ ಸೂಟೇಬಲ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತು. ಇದು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಇನ್ನೊಂದು ಡ್ರೆಸ್ ಮಟೀರಿಯಲ್ಲು. ಇದನ್ನು ತುಂಬಾ ಗ್ರ್ಯಾಂಡ್ ಅನ್ನಿಸ್ತು. ಪಿಂಕ್ ಕಲರ್ದು ಇತ್ತು, ಬನಾರಸಿ ಸಿಲ್ಕ್ದು ಡ್ರೆಸ್ ಮಟೀರಿಯಲ್ ಆಗಿತ್ತು. ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ. ಸುಮನ್ಗೆ ಅಂತ ಹೇಳಿ ಅಕ್ಕ ತೊಗೊಂಬಂದಿದ್ರು. ಇವಾಗ ನಿಮಗೆ ಬಿಚ್ಚಿ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬಾ ಸಖತ್ತಾಗಿ ಅನಿಸಿತ್ತು. ಶ್ವೇತಕ್ಕ ಹೀಗೆ ಏನೋ ಡಿಫ್ರೆಂಟಾಗಿಯೇ ತಂದಿರ್ತಾರೆ ಅವರು. ಒಂಥರ ಕ್ರಿಯೇಟಿವ್ ಆಗಿ ಬೇರೆ ಬೇರೆನೂ ಹುಡ್ಕೊಂಡು ನನಗೂ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ತುಂಬಾ ಒಂಥರ ಏನೋ ಬೇರೆ ಥರದ್ದೇ ತಂದಿರ್ತಾರೆ. ಯಾವಾಗಲಾದರೂ ತಂದಿದ್ದರೆ ನನಗೂ ಸಖತ್ತಾಗಿ ಇಷ್ಟ ಆಗುತ್ತೆ. ಅವ್ರ ಚಾಯ್ಸಿಂಗ್ ತುಂಬಾ ಇಷ್ಟಪಡ್ತೀನಿ ನಾನು. ಇವಾಗ ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ. ನನಗೆ ಕ್ಯಾಮ್ರಾ ಇಡ್ಲಿಕ್ಕೂ ಸೌಜು ಬಿಡ್ತಾನೆ ಇದ್ದಿದ್ದಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್ ಇದನ್ನು ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿತ್ತು, ಸಿಲ್ಕಿದ್ದು ಮಟೀರಿಯಲ್ ಇತ್ತು. ಇದು ಪ್ಯಾಂಟ್ ನಾನು ಕೈಯಲ್ಲಿ ಹಿಡಿದಿದ್ದು. ಆಮೇಲೆ ಒಂದು ಗ್ರ್ಯಾಂಡ್ ಆಗಿರೋ ವೇಲ್ ಇತ್ತು ಮತ್ತು ಟಾಪ್ ಇತ್ತು ಫ್ರೆಂಡ್ಸ್. ಇವಾಗ ತೋರಿಸ್ತಾ ಇದ್ದೀನಲ್ಲ ನೋಡಿ ಫ್ರೆಂಡ್ಸ್, ಇದು ಬನಾರಸಿ ಸಿಲ್ಕದ್ದು ಮಟೀರಿಯಲ್ಲು. ಇದನ್ನು ಸಖತ್ತಾಗಿದ್ದು ಪಟಿಯಾಲ ಈ ಥರ ಪ್ಯಾಂಟ್ ಹತ್ತು ಇಟ್ಟು ಹೊಲಿಸಿದ್ರೆ ಸಖತ್ತಾಗಿರುತ್ತೆ. ಯಾವುದೇ ಒಂದು ವೆಕೇಷನ್ ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತದೆ. ಈ ಥರ ಬನಾರಸಿ ಸಾರಿ ಆಗಲಿ ಡ್ರೆಸ್ ಪೀಸ್ ಆಗಲಿ ತುಂಬ ಒಕೇಷನ್ಗೆ ತುಂಬ ಟ್ರೆಡಿಷ್ನಲ್ ಆಗಿ ಲುಕ್ ಕೊಡ್ತವೆ. ತುಂಬ ಸಖತ್ತಾಗಿತ್ತು. ಮತ್ತು ವಿಜು ಅಕ್ಕಗೆ ಒಂದು ಸಾರಿನ ತಂದಿದ್ರು ಅಕ್ಕ. ಇದೂ ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ಯಾವುದೋ ಸಿಲ್ಕ್ ಅಂತ ಹೇಳಿದ್ರು. ನನಗೆ ಆ್ಯಕ್ಚುಲಿ ಯಾವ ಸಿಲ್ಕು ಅಂತ ಹೇಳಿ ನೆನಪು
ಉಳಿದಿಲ್ಲ. ಇದೂ ಸಾಫ್ಟಾಗಿತ್ತು. ಎಷ್ಟು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಫಿನಿಶಿಂಗ್ ಟಚ್ಚು ಇತ್ತು. ಮತ್ತು ವಿತ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಮೃದುವಾಗಿತ್ತು ಅಂತಂದರೆ ಸಿಲ್ಕ್ ಜರಿದೋಗ್ತಾ ಇತ್ತು, ಅಷ್ಟು ಕೈಯನ್ನು ಸ್ಮೂತಾಗಿ ಇತ್ತು ನೋಡಿ ಫ್ರೆಂಡ್ಸ್. ಎಷ್ಟು ಫಿನಿಶಿಂಗ್ ವರ್ಕ್ ಇದೆ, ಎಲ್ಲ ಗ್ರ್ಯಾಂಡ್ ಪಾರ್ಟಿಗೆ ಈ ಥರ ಎಲ್ಲನೂ ಡ್ರೆಸ್ನ ತುಂಬ ಸಖತ್ತಾಗಿ ಅನ್ನಿಸ್ತವೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಲ್ಲ, ತುಂಬಾ ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಲ್ಲ, ತುಂಬಾ ಒಂಥರ ಏನೋ ಡಿಫ್ರೆಂಟ್ ಲುಕ್ ಥರ ಇತ್ತು. ನಮಗೆ ಏನಾದರೂ ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಫಂಕ್ಷನ್ ಇದ್ದರೆ ಈ ಥರನೂ ವೆರೈಟಿ ನಾವು ಸಾರಿನೂ ಹಾಕೋಬಹುದು. ವಿತ್ ಎಲ್ಲಾದರೂ ಪಾರ್ಟಿ ವೇರ್ಗೂ ಸಖತ್ತಾಗಿಯೇ ಇತ್ತು. ಇವೆಲ್ಲನೂ ಅಕ್ಕ ಅವತ್ತು ತೊಗೊಂಬಂದಿದ್ರು ಎಲ್ಲರಿಗೋಸ್ಕರ ಅಂತೇಳಿ. ಆಮೇಲೆ ಸಾಯಂಕಾಲ ನಾವತ್ತು ಲಂಚನ್ನು ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಇವತ್ತರ ಮಾವಿನ ಹಣ್ಣಿನ ಚಟ್ನಿ, ಕೋಸಂಬರಿ ಮತ್ತು ಚಪಾತಿ, ಇವಾಗ ಹಾಗಲಕಾಯಿ ಪಲ್ಯ ಮತ್ತು ಇನ್ನೊಂದು ಥರದ್ದು ಮೆಂತ್ಯ ಪಲ್ಯ, ಮತ್ತು ಇದು ಸೋಯಾಬೀನ್ ಸಾಂಬಾರು ಮಾಡಿದ್ದೆ ನಾನು ಅವತ್ತು. ಇದು ಮೆಂತ್ಯ ಪಲ್ಯ. ಎಲ್ಲರೂ ಅವತ್ತು ಕೂತು ಎಂಜಾಯ್ ಮಾಡ್ಕೋತಾ ನಾವು ಅವತ್ತು ಊಟನೂ ಮಾಡಿದ್ವಿ. ಒಂದು ಸ್ವಲ್ಪ ಸ್ವೀಟೂ ಇರಲಿ ಅಂತೇಳಿ ಸ್ವೀಟೂ ಮಾಡ್ತಾಯಿದ್ದೆ ನಾನು ಅವತ್ತು. ಈ ಥರ ಇತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಅವತ್ತಿನ ವ್ಲಾಗು. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಥರ ನಮ್ಮ ಲಂಚ್ ಅವತ್ತು ಇತ್ತು. ಯಾರೆಲ್ಲ ಈ ವಿಡಿಯೋವಿನ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಅಂತ ನಿಮಗೆ ಕೇಳ್ಕೊತಾ ಇದ್ದೀನಿ. ಮತ್ತೊಂದು ವಿಡಿಯೋಗೆ ಹೊಸದೊಂದು ವ್ಲಾಗೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.